ಕರ್ನಾಟಕ ಲಲಿತಕಲಾ ಅಕಾಡೆಮಿ ಹಾಗೂ ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದಿಂದ ಕಲಾ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಪ್ರತಿಭಾನ್ವೇಷಣೆ ಸ್ಪರ್ಧಾ ಶಿಬಿರವನ್ನು ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದ ಕಲೆ ಮತ್ತು ವಿನ್ಯಾಸ ವಿಭಾಗದ ಡೀನ್ ಡಾ ಅವಿನಾಶ್ ಡಿ ಕಾಟೆ ಉದ್ಘಾಟಿಸಿದರು. ಈ ವೇಳೆ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್, ಜೈನ್ ಡೀಮ್ಡ್ ವಿಶ್ವವಿದ್ಯಾಲಯದ ವಿನ್ಯಾಸ ಶಾಲೆಯ ನಿರ್ದೇಶಕ ಡಾ ಸುಜಯ್ ನಾಯರ್ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧೆಡೆಯಿಂದ ಆಗಮಿಸಿ ಸ್ಪರ್ಧಾ ಶಿಬಿರದಲ್ಲಿ ಭಾಗವಹಿಸಿದ್ದ ಕಲಾ ವಿದ್ಯಾರ್ಥಿಗಳಿಗೆ ತಮ್ಮ ಕಲೆಗಳನ್ನು ಅನಾವರಣಗೊಳಿಸಲು ಅವಕಾಶ ಕಲ್ಪಿಸಲಾಗಿತ್ತು. ದೂರದರ್ಶನದೊಂದಿಗೆ ಡಾ ಅವಿನಾಶ್ ಡಿ ಕಾಟೆ, ಯುವ ಕಲಾವಿದರಿಗೆ ಉತ್ತಮ ವೇದಿಕೆ ಒದಗಿಸುವುದು ಶ್ಲಾಘನೀಯ. ಕಲಾವಿದರು ಇಂತಹ ಶಿಬಿರಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. साझा करेंगे। हम हमेशा चाहते हैं कि ऐसे ही कलाकारों को प्लेटफॉर्म दे, उनको एक व्यवसाय मिले, इसीलिए हम लोग और कर्नाटका चित्रकला अकादमी यह कार्य कर रही है. ಪಾಸಾ ಕುಮಾರ್, ಇದೊಂದು ಅಪರೂಪದ ಕಾರ್ಯಕ್ರಮವಾಗಿದ್ದು 30 ಮಂದಿ ಉತ್ತಮ ಹಾಗೂ ನುರಿತ ಕಲಾವಿದರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರತಿಭಾವಂತ ಯುವ ಕಲಾವಿದರು ಚಿತ್ರಕಲೆ ಪ್ರದರ್ಶಿಸುವುದರ ಜೊತೆಗೆ ಈ ಕ್ಷೇತ್ರದಲ್ಲಿ ಕಲಾವಿದರ ಭವಿಷ್ಯಕ್ಕೆ ದಾರಿ ಮಾಡಿಕೊಡಲು ಅಕಾಡೆಮಿ ನಿರ್ಧರಿಸಿದೆ ಎಂದರು. ಆ ಶಿಬಿರದಲ್ಲಿ 10 ಜನ ದ ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ದ ಇಯರ್ 2025 ಅಂತ ಅವರನ್ನು ಆಯ್ಕೆ ಮಾಡಿ ಅವರಿಗೆ ಮುಂದಿನ ಭವಿಷ್ಯ ಹೇಗಿರಬೇಕು, ಏನು ಮಾಡ್ಬೋದು ಅಕಾಡೆಮಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಇದು ಕಾರ್ಯಕ್ರಮದ ಒಟ್ಟು ಸ್ವರೂಪ. ವೆರಿ ಹ್ಯಾಪಿ ಟು ಡಾ ಸುಜಯ್ ನಾಯರ್, ಸ್ಪರ್ಧಾ ಶಿಬಿರ ರಾಜ್ಯದಲ್ಲಿ ಮಾತ್ರವಲ್ಲದೆ ಯುವ ಸಮುದಾಯದಲ್ಲಿರುವ ಕಲೆಯನ್ನು ಪ್ರಪಂಚದಾದ್ಯಂತ ಪಸರಿಸಲು ಹಾಗೂ ಪರಿಚಯಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಹೇಳಿದರು. Engagement is not to promote just art and design in Karnataka but all over the country, to showcase to the world the prowess of art and design of our country to the whole world.